ಎಚ್ಚರ, ಹೆಚ್ಚುತ್ತಿದೆ ಬ್ರೋಕನ್ ಹಾರ್ಟ್ ಸಿಂಡ್ರೋಮ್. ಬ್ರೋಕನ್ ಹಾರ್ಟ್ ಸಿಂಡ್ರೋಮ್ಗೆ ಪುರುಷರೇ ಬಲಿ. ಯಾಮಾರಿದ್ರೆ ಪುರುಷರ ಜೀವಕ್ಕೆ ಕುತ್ತು. 2016ರಿಂದ ಈ ಸಿಂಡ್ರೋಮ್ ಪ್ರಮಾಣ ಹೆಚ್ಚಳ. ಹೌದು, ಇದು ನಿಜಕ್ಕೂ ಪುರುಷರು ಆತಂಕ ಪಡುವ ಸಂಗತಿಯೇ ಹೌದು. ಯಾಕಂದ್ರೆ ಬ್ರೋಕನ್ ಹಾರ್ಟ್ ಸಿಂಡ್ರೋಮ್ ಪುರುಷರನ್ನೇ ಕಾಡುತ್ತಿದೆ. ಇದರಿಂದ ಲಕ್ಷಾಂತರ ಪುರುಷರು ನರಳಾಡುತ್ತಿದ್ದಾರೆ, ಅಲ್ಲದೆ ಇದಕ್ಕೆ ಬಲಿಯೂ ಆಗುತ್ತಿದ್ದಾರೆ ಎಂಬ ಆಘಾತಕಾರಿ ವಿಚಾರ ಅಮೆರಿಕದಲ್ಲಿ ನಡೆದ ಸಂಶೋಧನೆಯಿಂದ ತಿಳಿದು ಬಂದಿದೆ. ಹಾಗಾದ್ರೆ ಈ ಸಿಂಡ್ರೋಮ್ಗೆ ಕಾರಣ ಏನು? ಇದರ ಲಕ್ಷಣಗಳೇನು? ಇದರಿಂದ ತಪ್ಪಿಸಿಕೊಳ್ಳೋದು ಹೇಗೆ? ಎಲ್ಲವನ್ನೂ ನೋಡೋಣ ಇವತ್ತಿನ ವಿಜಯ ಟೈಮ್ಸ್ ಟ್ರೆಂಡಿಂಗ್ ನ್ಯೂಸ್ ನಲ್ಲಿ. ಬ್ರೋಕನ್ ಹಾರ್ಟ್ ಸಿಂಡ್ರೋಮ್ 2016ರ ಬಳಿಕ ಹೆಚ್ಚಾಗಿದೆ ಕೇಸ್. ಹೃದಯಾಘಾತ ಎಂಬ ಮಹಾಮಾರಿಗೆ ಇತ್ತೀಚೆಗೆ ಲಕ್ಷಾಂತರ ಜನರು ತಮ್ಮ ಪ್ರಾಣ ಕಳೆದುಕೊಳ್ತಿದ್ದಾರೆ. ಈ ಆತಂಕದ ನಡುವೆಯೇ ಇದೀಗ ಅಮೆರಿಕ ಸಂಶೋಧನೆ ಮತ್ತೊಂದು ಬೆಚ್ಚಿ ಬೀಳಿಸುವ ಆಘಾತಕಾರಿ ವಿಚಾರವನ್ನ ತಿಳಿಸಿದೆ. ಅದೇನಂದ್ರೆ ಬ್ರೋಕನ್ ಹಾರ್ಟ್ ಸಿಂಡ್ರೋಮ್ ಖಿನ್ನತೆ. ಈ ಖಿನ್ನತೆಯನ್ನ ಟಕೋಟ್ಸುಬೋ ಕಾರ್ಡಿಯೋಮಿಯೋಪತಿ ಎಂದು ಕೂಡ ಕರೆಯಲಾಗುತ್ತೆ. ಈ ಖಿನ್ನತೆ ಹೃದಯಾಘಾತವನ್ನೇ ಹೋಲಲಿದೆ. ಈ ಖಿನ್ನತೆ ಮಹಿಳೆಯರಿಗಿಂತ ಹೆಚ್ಚಾಗಿ ಪುರುಷರಲ್ಲೇ ಕಂಡುಬರುತ್ತಿದೆ. ಕಳೆದ 2016ರಿಂದ ಈ ಸಿಂಡ್ರೋಮ್ನ ಪ್ರಭಾವ ಹೆಚ್ಚಾಗಿದ್ದು 5 ವರ್ಷ ಆದ್ರೂ ಕೂಡ ಪುರುಷರ ಮರಣ ಪ್ರಮಾಣದಲ್ಲಿ ಸುಧಾರಣೆಯಾಗದೆ ಇರುವುದು ಅತ್ಯಂತ ಕಳವಳ ಮೂಡಿಸಿದೆ. 2 ಲಕ್ಷ ಪುರುಷರಲ್ಲಿ ಖಿನ್ನತೆ ಪತ್ತೆ. ಪುರುಷರ ಪ್ರಮಾಣ 11.2%, ಮಹಿಳೆಯರ ಪ್ರಮಾಣ 5.5%. ಕಳೆದ 4 ವರ್ಷಗಳಿಂದ ಅಮೆರಿಕ ಒಂದು ಅಧ್ಯಯನವನ್ನ ನಡೆಸಿತ್ತು. ಈ ಅಧ್ಯಯನದಲ್ಲಿ ಸುಮಾರು 2 ಲಕ್ಷ ಮಂದಿ ಬ್ರೋಕನ್ ಹಾರ್ಟ್ ಸಿಂಡ್ರೋಮ್ಗೆ ತುತ್ತಾಗಿದ್ದಾರೆ. 31ರಿಂದ 45 ವರ್ಷ ವಯಸ್ಸಿನೊಳಗಿನವರ ಮೇಲೆ ಹಾಗೂ 61 ವರ್ಷಕ್ಕಿಂತ ಮೇಲ್ಪಟ್ಟವರ ಮೇಲೆ ಈ ಸಿಂಡ್ರೋಮ್ ಪ್ರಮಾಣ ಹೆಚ್ಚಾಗಿದೆ. ಮತ್ತೊಂದು ಆಘಾತಕಾರಿ ವಿಷಯವೇನೆಂದ್ರೆ ಈ ಸಿಂಡ್ರೋಮ್ನಿಂದ ಮಹಿಳೆಯರಿಗೆ ಹೋಲಿಸಿದ್ರೆ 2 ಪಟ್ಟು ಹೆಚ್ಚು ಪುರುಷರು ಸಾಯುತ್ತಿದ್ದಾರೆ. ಹೃದಯಾಘಾತ, ಪಾರ್ಶ್ವವಾಯು ಸೇರಿದಂತೆ ಇನ್ನು ಅನೇಕ ಹೃದಯ ಸಂಬಂಧಿ ಗಂಭೀರ ತೊಂದರೆಗಳನ್ನ ಈ ಸಿಂಡ್ರೋಮ್ನಿಂದ ಸಂಶೋಧಕರು ಕಂಡುಹಿಡಿದಿದ್ದಾರೆ. ಹಾಗಾದ್ರೆ ಬ್ರೋಕನ್ ಹಾರ್ಟ್ ಸಿಂಡ್ರೋಮ್ಗೆ ಕಾರಣ ಏನು? ಲವ್ ಫೇಲ್ಯೂರ್, ಕುಟುಂಬದಲ್ಲಿ ಒತ್ತಡ, ಮನೆ ಜವಾಬ್ದಾರಿ, ಕೆಲಸದ ಒತ್ತಡ, ದೈಹಿಕ ಕಿರಿಕಿರಿ, ಮಾನಸಿಕ ಕಿರಿಕಿರಿ, ಒಂಟಿತನ ಸೇರಿ ನಾನಾ ಕಾರಣಗಳಿಂದ ಪುರುಷರಿಗೆ ಈ ಸಿಂಡ್ರೋಮ್ ಕಾಡುತ್ತಿದೆ. ಈ ಮೇಲಿನ ಕಾರಣಗಳನ್ನೆಲ್ಲ ನಿಯಂತ್ರಣ ಮಾಡಿದ್ರೆ ಮಾತ್ರ ಪುರುಷರ ಸಾವಿನ ಪ್ರಮಾಣವನ್ನ ಕಡಿಮೆ ಮಾಡಬಹುದು. ಈ ಸಿಂಡ್ರೋಮ್ ವಕ್ಕರಿಸೋದಕ್ಕೂ ಮುನ್ನ ಹಠಾತ್ ಎದೆನೋವು, ಉಸಿರಾಟದ ತೊಂದರೆ, ಅನಿಯಮಿತ ಹೃದಯ ಬಡಿತ ಹೆಚ್ಚಾಗಲಿದೆ. ಭಾರತದಲ್ಲಿ ಸದ್ಯಕ್ಕೆ ಈ ಬ್ರೋಕನ್ ಹಾರ್ಟ್ ಸಿಂಡ್ರೋಮ್ ಖಿನ್ನತೆ ಇಲ್ಲ. ಆದ್ರೆ ಮೇಲಿನ ಅಂಶಗಳನ್ನೆಲ್ಲ ಮರೆತು ಪುರುಷರು ಹೆಚ್ಚಿನ ಒತ್ತಡ ತಮ್ಮ ಮೇಲೆ ಅಳವಡಿಸಿಕೊಂಡರೆ ಈ ಸಿಂಡ್ರೋಮ್ ವಕ್ಕರಿಸೋದು ಗ್ಯಾರಂಟಿ. ಹೀಗಾಗಿ ಎಚ್ಚರದಿಂದಿರಿ. ಈ ಮೇಲಿನ ಲಕ್ಷಣಗಳು ಕಂಡು ಬಂದರೆ ಕೂಡಲೇ ವೈದ್ಯರ ಬಳಿ ತಪಾಸಣೆಯನ್ನ ನಡೆಸಿ ನಿಮ್ಮ ಆರೋಗ್ಯ ಉಳಿಸಿಕೊಳ್ಳಿ. ಸೌಜನ್ಯ, ವಿಜಯ ಟೈಮ್ಸ್, ಬೆಂಗಳೂರು.